ಸರಿಗಾರ ನೇತ್ರಾವತಿ ಉಚ್ಚಪ್ಪನವರಿಗೂ ಹಾಗೂ ಗೌರವಾನ್ವಿತ ಎಲ್ಲ ಸರ್ವ ಸದಸ್ಯರುಗಳಿಗೂ ಹಾಗೂ ಮಾನ್ಯ ಮುಖ್ಯಾಧಿಕಾರಿ ಇರ್ತಕ್ಕಂಥ ಎಂ.ಕೆ. ಮುರಳಿ ಸರ್ ಅವರಿಗೂ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಪುರಸಭೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ DSS ಸಂಘಟನೆಯ ಅಧ್ಯಕ್ಷ ಆಗಿರ್ತಕ್ಕಂಥ ದಿವಸದಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ನಾವು ಪುರಸಭೆ ಅಗ್ನಿ ಬೆಂಬಲ ಕಾರ್ಯದಲ್ಲಿ ಮಾನ್ಯ ಪ್ರಭಾರಿ ಅಧ್ಯಕ್ಷರಾದಂಥ ನೇತ್ರಾವತಿ ಹುಚ್ಚಪ್ಪ ಶರ್ಗಾರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಎಲ್ಲ ಗೌರವಾನ್ವಿತ ಹಿರಿಯ ಮತ್ತು ಕಿರಿಯ ಸದಸ್ಯರುಗಳು ಹಾಗೂ ನಾಮನಿರ್ದೇಶಿತ ಸದಸ್ಯರುಗಳು ಹಾಗೂ ನಮ್ಮ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಹಿರಿಯ ಮತ್ತು ಕಿರಿಯ ಸದಸ್ಯರುಗಳು ಎಲ್ಲ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹಾಗೂ ಪತ್ರಿಕೆ ಮಾಧ್ಯಮದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅವರಿಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ನಾವು ಎಷ್ಟು ಹಿಡಿದ್ರು ಎಷ್ಟು ಹೊಗಳಿದ್ರು ಸಹಿತ ಅದು ಕಡಿಮೆನೇ. ಯಾಕಂದರೆ ಸಂವಿಧಾನ ಈ ನಮ್ಮ ಭಾರತಕ್ಕೆ ಅಷ್ಟೇ ಅಲ್ಲ, ಬೇರೆ ಇತರೆ ದೇಶಗಳಲ್ಲಿ ಸಹ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನು ಬೇರೆ ದೇಶಗಳಲ್ಲಿ ಸಹ ಅಳವಡಿಕೆ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಾವು ಕಾನೂನು ಚೌಕಟ್ಟಲ್ಲಿ ಯಾವ ರೀತಿ ಕೆಲಸಗಳನ್ನು ಕಾರ್ಯಾಂಗ ಆಗಿರ್ಬೋದು, ಶಾಸಕಾಂಗ ಇರ್ಬೋದು, ರಾಜಕಾಂಗ ಮತ್ತು ಎಲ್ಲ ಚಟುವಟಿಕೆಗಳಲ್ಲಿ ಸಹಿತ ಅವರದೇ ಆದಂಥ ಒಂದು ಗ್ರಂಥಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಅವೆಲ್ಲನೂ ಭಾರತ ದೇಶದಲ್ಲಿ ಒಗ್ಗೂಡಿಸ್ಕೊಂಡು ನಾವು ಈಗಾಗಲೇ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ. ಅದೇ ರೀತಿ ಸಮಾನತೆಯ ಒಂದು ಹರಿಕಾರ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತಿಯ ಕಾರ್ಯಕ್ರಮಕ್ಕೆ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಸೋದರ ಸಮಾನರಾಗಿರ್ತಕ್ಕಂಥ ಗೌರವಸಮ್ಮನವರೇ, ಪುರಸಭೆಯ ಪ್ರಭಾರಿ ಅಧ್ಯಕ್ಷ ಆಗಿರ್ತಕ್ಕಂಥ ಸೋದರಿಯಾಗಿರ್ತಕ್ಕಂಥ ಸೆರಗಾರ್ ನೇತ್ರಾವತಿ ಹುಚ್ಚಪ್ಪನವರೇ, ಪುರಸಭೆಯ ಸೋದರಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಕೃಷ್ಣನಾಯ್ಕರವರೇ, ಪುರಸಭೆಯ ಮಾಜಿ ಉಪಾಧ್ಯಕ್ಷರು ಸೋದರಿಯಾಗಿರ್ತಕ್ಕಂಥ ಶ್ರೀಮತಿ ಅಂಬಿಕಾ ದೇವೇಂದ್ರಪ್ಪನವರೇ, ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಗಣೇಶ್ ಅವರೇ, ಪುರಸಭೆಯ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಎಂ.ಕೆ. ಮುರಳಿ ಸಾಹೇಬ್ರವರೇ, ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಅಲ್ಲಪಕ್ಷಿ ಅವರೇ, ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಬುಡ್ಲಡ್ಕಿ ಕೃಷ್ಣಪ್ಪನವರೇ, ಮಂಜಣ್ಣವರೇ, ರವೀಂದ್ರ ಗೌಡ್ರವರೇ, ದಾದಾ ಕಲಂದರ್ ಅವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸಮಾಜದ ನನ್ನ ಸ್ನೇಹಿತರು, ಹಿರಿಯರೇ, ಬಂಧುಗಳೇ, ಈಗಾಗಲೇ ಮಾತಾಡಿದ್ದಾರೆ, ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಿದ್ರೆ ಬಾಬು ಜಗಜೀವನ್ ರಾವ್ ಅಂತ ಹೇಳಿದ್ರೆ ಇವರು ಒಂದು ಸಮಾಜಕ್ಕೆ ಸೀಮಿತ ಮಾಡ್ತಕ್ಕಂಥದ್ದಲ್ಲ. ನಾವೆಲ್ಲರೂ ಎಲ್ಲೇ ಒಂದು ಕಡೆ ಅವರ ಜಯಂತಿಯನ್ನು ಆಚರಣೆ ಮಾಡೋಂಥ ಸಂದರ್ಭದಲ್ಲಿ ನಾನು ಹಲವಾರು ಸರಿ ನೋಡ್ತಾ ಇದ್ದೇನೆ. ಅಂಬೇಡ್ಕರ್ ಜಯಂತಿ ಬಂದ ತಕ್ಷಣ ದಲಿತ ಸಮಾಜದವರು ಆಚರಣೆ ಮಾಡ್ತಾರೆ. ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಬಂದಾಗ ವಾಲ್ಮೀಕಿ ಸಮಾಜದವರು ಆಚರಣೆ ಮಾಡ್ತಾರಂತ. ಯಾಕಂತ ಹೇಳಿದ್ರೆ ಇವರು ಎಲ್ಲ ಮಹಾನ್ ವ್ಯಕ್ತಿಗಳು. ಇವರು ಶ್ರೀ ಮಹರ್ಷಿ ವಾಲ್ಮೀಕಿ ಇಡೀ ನಮ್ಮ ರಾಷ್ಟ್ರಕ್ಕೆ ರಾಮಾಯಣ ಮಹಾಭಾರತವನ್ನು ಕೊಟ್ಟಿರ್ತಕ್ಕಂಥವ್ರು. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಏನಿದಾರಲ್ಲ, ಇಡೀ ಭಾರತ ದೇಶಕ್ಕೆ ಸಂವಿಧಾನವನ್ನು ಸರ್ವ ಸಮಾಜದವರು ನೆಮ್ಮದಿಯಿಂದ ಬದುಕಬೇಕಂತ ಹೇಳಿದ್ರೆ ಭಾರತ ದೇಶದಲ್ಲಿ ಅನೇಕ ಸಮಾಜಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರ ಅದು ಯಾವುದಾದ್ರೂ ಇದ್ರೆ ಈ ವರ್ಲ್ಡಲ್ಲಿ ಅದು ಭಾರತ ದೇಶ. ಇಲ್ಲಿ ಬೇರೆ ಬೇರೆ ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ರಾಷ್ಟ್ರದಲ್ಲಿ ನಾವು ಅನೇಕ ಏಳುಬೀಳುಗಳನ್ನು ಕಂಡಿದ್ದೀವಿ. ಸಮಾನತೆ ಇರಬೇಕು, ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಸಂವಿಧಾನ ರಚನೆ ಆದಾಗಿನಿಂದ ಇಲ್ಲಿವರೆಗೂ ಇವತ್ತು ಎಲ್ಲ ಸಮಾಜದವರು ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು, ಅನೇಕ ಸಾಧನೆಗಳನ್ನು ಮಾಡೋದಕ್ಕೆಲ್ಲ ತಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಕೊಡುಗೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥ ಅನೇಕ ಸದಸ್ಯರ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡಿರ್ತಕ್ಕಂಥ ಕೊಡುಗೆ ಅದು. ಹಾಗಾಗಿ ಸಮಯದ ಅಭಾವ ಇರೋದರಿಂದ ಈಗ ಅಂಬೇಡ್ಕರ್ ಜಯಂತಿ ಇನ್ನು ಕೆಲವೇ ಸಮಯದಲ್ಲಿ ಪ್ರಾರಂಭ. ಅಧ್ಯಕ್ಷರು, ಸರ್ವ ಸಮಾಜದವರು, ಆಮೇಲೆ ನಮ್ಮ ಈ ಪೌರ ಕಾರ್ಮಿಕ ಸಂಘದ ರಾಜ್ಯ ಅಧ್ಯಕ್ಷರಾಗಿದ್ದ ಪ್ರಭಾಕರ್ ಅವರು ಇದ್ದಾರೆ, ಈರಪ್ಪ ಇದ್ದಾರೆ, ನಮ್ಮ ವಿಜಯಲಕ್ಷ್ಮಿ, ಅನೇಕ ಜನ ನಮ್ಮ ಸೋದರಿಯರು ಇದ್ದಾರೆ ಇಲ್ಲಿ. ಹಾಗಾಗಿ ಇವತ್ತು ಈ ಜಯಂತಿಯ ಶುಭಾಶಯಗಳನ್ನು
ನಾಡಿನ ಜನತೆಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಪುರಸಭೆ ಅಧ್ಯಕ್ಷರು, ಸರ್ವ ಸದಸ್ಯರು, ಇಲ್ಲಿ ಬಂದಿರತಕ್ಕಂಥ ಸಮಾಜದ ಎಲ್ಲ ಅಧ್ಯಕ್ಷರು, ನನ್ನ ಸ್ನೇಹಿತರಿಗೂ ಅನ್ಸುತ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ನಿಮಿತ್ತ ಇವತ್ತೇನು ಅಗರಮಳ್ಳಿ ಪುರಸಭೆ ಕಾರ್ಯಾಲಯದಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ನೇತ್ರಾವತಿ ಹುಚ್ಚಪ್ಪ ಸರಗರವರೇ, ಹಾಗೆಯೇ ಪುರಸಭೆ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ MK ಮುಗುಸರ್ ಅವರೇ, ಹಾಗೆಯೇ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗಗಳು, ಹಾಗೆಯೇ ಪುರಸಭೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಹಾಗೆಯೇ ನನ್ನ ದಲಿತ ಸಂಘಟನೆಯ ಎಲ್ಲ ಸಹೋದರರೇ. ಬಹುಶಃ ಈಗ ನಮ್ಮ ಬಸವರಾಜ ಸರ್ ಕೂಡ ಹೇಳಿದರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಅವ್ರ ಸಂವಿಧಾನ ಬರಲಿಲ್ಲ ಅಂತಕ್ಕಂಥ ಮಾತನ್ನು ಭಾಳ ಸಂಕ್ಷಿಪ್ತವಾಗಿ, ಅದು ಕೂಡ ಭಾಳ ವಿಶಾಲ ಅರ್ಥದಲ್ಲಿ ಕೂಡ ಅವರು ಮನವರಿಕೆ ಮಾಡಿಕೊಟ್ಟರು. ಹಾಗೆಯೇ ನಮ್ಮ MK ಮುಗುಸರ್ ಕೂಡ ಭಾಳ ನೀಟಾಗಿ ಅವರು ಭಾಳ ಸಂಕ್ಷಿಪ್ತವಾಗಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾಗಲೂ ಕೂಡ ಈ ದೇಶದಲ್ಲಿ ಏನು ಅವರು ಸ್ಥಾನ ಏನು ಅಂತಕ್ಕಂಥದ್ದನ್ನು ಅವರು ಹೇಳಿದರು. ಹಾಗೆಯೇ ನಮ್ಮ ಪವಾಡ ಎನ್ನುವಂಥ ಸಹೋದರಾಗಿರ್ತಕ್ಕಂಥ ಪವಾಡ ನಂತಪ್ಪನವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಒಟ್ಟಾರೆ ಈ ನೆಲದಲ್ಲಿ ಜನಿಸಿರ್ತಕ್ಕಂಥ ಎಲ್ಲ ಮಾನವೀಯರು ಕೂಡ ಯಾವುದೇ ಒಂದು ಜಾತಿಯ ಸ್ವತ್ತಲ್ಲ, ಯಾವುದೇ ಒಂದು ಸಮುದಾಯ ಸ್ವತ್ತಲ್ಲ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಿದರು. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮದು ಕೂಡ ಈಗ ತಾಲೂಕು ಮಟ್ಟದ ತಾಲೂಕು ಕಾರ್ಯಕ್ರಮ ಇದೆ. ಹಂಗಾಗಿ ಅವರೆಲ್ಲರಿಗೂ ಕೂಡ ಇವತ್ತು ಭೀಮ ವಂದನೆಗಳನ್ನು ಅರ್ಪಿಸ್ತೀನಿ. ಹಂಗಾಗಿ ಇವತ್ತು ಏನು ಪುರಸಭೆ ಕಾರ್ಯದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜಯಂತಿ ನಿಮಿತ್ತ ತಾವೆಲ್ಲರೂ ಇವತ್ತು ಕಾರ್ಯಕ್ರಮದಲ್ಲಿ ಸಂಭ್ರಮದಿಂದ ಭಾಗವಹಿಸಿದ್ರಿ. ಕಾರ್ಯಕ್ರಮವನ್ನು ಕೂಡ ಭಾಳ ಸಂಕ್ಷಿಪ್ತ ಮತ್ತು ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ಇವತ್ತು ನನ್ನ ತಾಲೂಕಿನ ಎಲ್ಲ ದಲಿತ ಸಂಘಟನೆ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಅಂಬೇಡ್ಕರ್ ಶುಭಾಶಯಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ತಾಲೂಕು ಮಟ್ಟದ ತಾಲೂಕಾಗಿ ನಡೆಸ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ತಾವೆಲ್ಲರೂ ಕೂಡ ಭಾಗವಹಿಸ್ತೀವಿ. ಆ ಕಾರ್ಯಕ್ರಮಕ್ಕೆ ಒಂದು ಮುಕುಟ ತಯಾರಾಗಿ ತಾವೆಲ್ಲ ಕೂಡ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನನಗೆ ಏನು ಈ ಒಂದು ವೇದಿಕೆ ಮೇಲೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಭೀಮವನ್ನು ನಡೆಸಂತಾನೆ ಮಾತುಗಳಿಗೆ ಆಮೇಲೆ ಜೈ ಭೀಮ್, ಜೈ ಭಾವ್. ಬಹಳ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಾಲಯದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಮುಗುಸರ್ ಅವರಿಗೆ ಒಂದು ಪ್ರಮೋಷನ್ ಆಗಿದೆ. ಈ ಅಗರಮಳ್ಳಿಯ ಪುರಸಭೆಯ ಅಂಬೇಡ್ಕರ್ ಅವರಿಗೆ ಇವತ್ತು ಪ್ರಮೋಷನ್ ಆಗಿ ಈ ಒಂದು ಪುರಸಭೆಯ ಕಾರ್ಯಾಲಯದಲ್ಲಿ ಮುಖ್ಯಾಧಿಕಾರಿಯಾಗಿ ಬಡ್ತಿ ಪಡೆದಿದ್ದಾರೆ. ಅವರೆಲ್ಲರಿಗೂ ಪುರಸಭೆಯ ಎಲ್ಲ ಸದಸ್ಯರ ಸಿಬ್ಬಂದಿ ವರ್ಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನಾವು ಈಗ ಏನು ನಮ್ಮ ಮನೆಯವರ ಪುರಸಭೆಯ ಹಂಗಾಮಿ ಅಧ್ಯಕ್ಷರಾಗಿದ್ದಾರೆ. ನಾವು ಒಂದು ದಲಿತರಾಗಿ ನಮಗೆ ಈ ಒಂದು ಪುರಸಭೆಯಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಲಿಕ್ಕೆ ಅಧ್ಯಕ್ಷತೆ ವಹಿಸಿದ ನಮಗೆ ಸಮಾಜದಲ್ಲಿ ಒಂದು ದಲಿತ ಸಮಾಜದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ಯಾಕಂದ್ರೆ ಇಂಥ ಒಂದು ಮಹಾನ್ ಚೇತನ ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆ ಒಂದು ಸಂವಿಧಾನದಲ್ಲಿ ನಮಗೆ ಅವಕಾಶ ಇದ್ರಿಂದ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಹೇಳ್ತೇವೆ. ಯಾಕಂದ್ರೆ ನಮಗೆ ದಲಿತರಿಗೆ ಇಂಥ ಒಂದು ಅವಕಾಶ ಸಿಕ್ಕದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ.
ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ಏಕತೆಯನ್ನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು